ನಮಸ್ತೆ ವೀಕ್ಷಕರೇ, ನಾನೀಗ ಹೀರೆಕಾಯಿ ಎಣ್ಗಾಯಿ ಮಾಡ್ತೀನಿ. ಹೀರೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಹೀರೆಕಾಯಿ ತೊಗೊಂಡೀನಿ. ಒಂದು ಅರ್ಧ kg ಅಷ್ಟು ಹೀರೆಕಾಯಿ ತೊಗೊಂಡೀನಿ ನಾನು. ಅದಕ್ಕೆ ಇವನ್ನೆಲ್ಲ ಹೆಚ್ಚಿ ಮ್ಯಾಗಲ್ ಸಿಪ್ಪಿ ಎಲ್ಲ ಹೆರ್ದು ತೆಗೆದು ಇದನ್ನು ಈ ಥರ ಮಾಡಿ ಇಟ್ಕೊಂಡೀನಿ. ಇವನು ತೊಳೆದು ಇದು ಇಸ ನೋಡಬೇಕು, ಇಸ ಇರ್ತಾವೆ, ಹೀರೆಕಾಯಿ ಸೌತೆಕಾಯಿ ಇಸ ಇರ್ತಾವೆ. ಈ ಥರ ಮಾಡಿ ನಾನು ಹೆಚ್ಚಿಟ್ಕೊಂಡೀನಿ. ಇವಾಗ 3 ಚಮಚ ಎಣ್ಣೆಯನ್ನು ನಾನು ಹಾಕ್ತೀನಿ. ಈಗ ಸಾಸಿವೆ ಕಾಳನ್ನ ಅರ್ಧ ಟೀ ಸ್ಪೂನು ಹಾಕಿದೆ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಏನು ಟೊಮೆಟೊ ಹಣ್ಣು, ಒಂದು 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ. ಇವಾಗ ನಾನು ಏನು ಮಾಡ್ತೀನಿ, ಕರಿಬೇವನ್ನು ಹಾಕ್ತೀನಿ. ಮೂರು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ನಾನು. 3 ಉಳ್ಳಾಗಡ್ಡಿನ ಇವಾಗ ಹಾಕ್ತೀನಿ. ಇದು ಬೇಯೋದ್ರೊಳಗೆ ನಾನೇನು ಮಾಡ್ತೀನಿ, ಇದಕ್ಕೆ ಹೀರೆಕಾಯಿ ಎಣ್ಗಾಯಿಗೆ ಮಸಾಲೆನ ರೆಡಿ ಮಾಡಿ ಇಟ್ಕೊತೀನಿ. ಕರಿಬೇವು ಒಂದು ಅರ್ಧ ಬಟ್ಲಕ್ಕಿಂತನೂ ಕಡಿಮೆ ಅಷ್ಟು ಕೊಬ್ಬರಿ ತೊಗೊಂಡೇನಿ, ಹುಣಸೆಹಣ್ಣು ತೊಗೊಂಡೇನಿ, ಒಂದು 6-7 ಹಸಿಮೆಣಸಿನ್ಕಾಯಿ ತೊಗೊಂಡೇನಿ, ಒಂದು 2-3 ಪೀಸು ಶುಂಠಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಇವಿಷ್ಟನ್ನು ನಾನು ಏನು ಮಾಡ್ತೀನಿ, ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಹೀರೆಕಾಯಿ ಎಣ್ಗಾಯಿ. ಇದು ಬೆಂದು ಬರೋ ತನಕ. ನೋಡಿ ವೀಕ್ಷಕರೇ, ಈ ಥರ ನಾನು ಇದನ್ನು ರುಬ್ಕೊಂಡೆ. ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ನಾನು ಹಾಕಿ ಇದನ್ನು ಏನು ಮಾಡಿದೆ, ಹುಣಸೆಹಣ್ಣು ಹಾಕಿದ್ದನ್ನು ರುಬ್ಬಿ ಇಟ್ಕೊಂಡೇನಿ. ಇವಾಗ ಏನು ಮಾಡ್ತೀನಿ, ಇವಕ್ಕೆ ನಾನು ಇದ್ರಾಗ ಕಲಿಸ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ಹಾಕ್ತೀನಿ. ಇದಕ್ಕೂ ಹಾಕ್ಬೇಕು ನಾನು. ಅರಿಶಿನ ಪುಡಿ ಹಾಕಿದೆ. 1 ಟೀ ಸ್ಪೂನಷ್ಟು ಅಷ್ಟೇ ಮಸಾಲೆನ ಹಾಕಿದೆ. ಈಗ ಉಳ್ಳಾಗಡ್ಡಿ ಕೆಂಪಾಕೋತಾ ಬಂದು ಈಗ ಏನು ಮಾಡ್ತೀನಿ, ನಾನು ಟೊಮೆಟೊ ಹಣ್ಣನ್ನು ಹಾಕಿದೆ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬೇಕು. ಇವಾಗ ನಾನು ಇದಕ್ಕೆ ಗುರೆಳ್ಳು ಪುಡಿಯನ್ನು ಹಾಕಿದೆ.
ಇದು ಈಗ ಒಳಗೆಲ್ಲ ಬೇವ್ಕೊಂತ ಬಂತಂದರೆ ಇದೆಲ್ಲ ಒಂದಕ್ಕೊಂದು ಒಳಗೆ ಸೇರ್ಕೋತೈತಿ. ಅಷ್ಟೇ ಸ್ವಲ್ಪ ಈ ಥರ ಕಲಿಸ್ಬೇಕು. ಇವಾಗ ಏನು ಮಾಡ್ತೀನಿ, ಇದ್ರಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿದೆ. ನಮ್ಗೆ ಅಳತಿ ಗೊತ್ತಾಗ್ತೈತಿ, ನಮ್ಗೆ ಎಷ್ಟು ಬೇಕು ಅಂತ ಅಂದು ಮಾಡುವಕ್ಕಂತ ಬಂದಂಗೆ ನಮ್ಗೆ ಅಳತಿ ಇಷ್ಟ ಹಾಕಿದ್ರೆ ಸಾಕಾಗ್ತೈತಿ ಅನ್ನೋದು ಮನಸ್ಸಿಗೆ ಫ್ಲ್ಯಾಶ್ ಆಗಿಬಿಡ್ತೈತಿ. ಆವಾಗ ಇದನ್ನೇನು ಮಾಡ್ಬೇಕು ನಾವು, ಇದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನಾನು. ರುಚಿ ಬಿಡ್ತೈತಿಲ್ಲ ಕೊತ್ತಂಬರಿ, ಅದು ಹಾಕ್ತೀನಿ. ಇವಾಗ ಏನು ಮಾಡ್ತೀನಿ, ಇದು ಎಣ್ಗಾಯಿನ ಇದ್ರಾಗ ಹಾಕ್ತೀನಿ. ಇದು ಬೆಂದ್ಕೊಂತ ಬಂದರೆ ಎಲ್ಲ ಬಾಯಿ ಬಿಡ್ತೈತಿ, ಒಳಗೆ ಎಲ್ಲ ಸೇರ್ಕೊಂತೈತಿ ಒಂದಕ್ಕೊಂದು. ಹಸಿಕಾಯಿ ಹಾಕಿ ಮಾಡಿ ಇದ್ರಾಗ ಇದನ್ನು ಒಂದಿಷ್ಟು ಸ್ವಲ್ಪ ನೀರು ಹಾಕಿ ಹಾಕ್ತೀನಿ. ಸ್ವಲ್ಪ ನೀರು ಅದ್ರ ರಸನ ಇದಕ್ಕೆ ಹಾಕಿದೆ. ಈ ಥರ ಇವಾಗ ಏನು ಮಾಡಬೇಕು, ಇವಾಗ ಈ ಮಿಕ್ಸಿ ಜಾರ್ನ್ಯಾಗ ಒಂದು ಸ್ವಲ್ಪ ಐತಿ, ಅದಕ್ಕೊಂದು ಹನಿ ನೀರು ಹಾಕಿ ಹಾಕ್ತೀನಿ. ಮೇಲ್ಗಡೆ ಹೆಚ್ಚಿಟ್ಟಂಥ ಕೊತ್ತಂಬರಿನ ಉದುರಿಸಿದೆ. ವೀಕ್ಷಕರೇ ನೋಡಿ, ವೀಕ್ಷಕರೇ ಹೀರೆಕಾಯಿ ಪಲ್ಯ ರೆಡಿ. ಹೀರೆಕಾಯಿನ ಮೊದಲ ಸರಿಯಾಗಿ ಮ್ಯಾಗಲ ಸಿಪ್ಪಿ ತೆಗೆದು ಅದರ ವಿಷ ನೋಡಬೇಕು. ಸೌತೆಕಾಯಿ ಹೀರೆಕಾಯಿ ವಿಷ ಬರ್ತಾವು ನೋಡಿ ಎಣ್ಗಾಯಿ ಮಾಡಿ ಹೆಚ್ಚಿ, ಎಣ್ಣೆಕಾಯಿ ಥರ ಹೆಚ್ಚಿ ನಡುಗೆ 4 ಭಾಗ ಮಾಡಿ ಹೆಚ್ಚಿ ಸ್ವಚ್ಛಾಗಿ ತೊಳೆದಿಟ್ಕೋಬೇಕು. ಆನಂತರ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಕೋಬೇಕು. ಟೊಮೆಟೊ ಹಣ್ಣು ಹೆಚ್ಚಿಟ್ಕೋಬೇಕು. ಅದಕ್ಕೆ ಮಸಾಲೆ ನಾನು ಹಸಿಕಾಯಿ ಹಾಕಿ ಮಾಡೋದು. ಹಸಿಕಾಯಿ, ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿಟ್ಕೊಂಡು ಅದ್ರಾಗ ಅದನ್ನು ಕಲಿಸಿದೆ. ಒಳಗೂ ತುಂಬ್ತಾರೋ ಅದು ಒಳಗೆ ಈಗ ಹೋಗಿಬಿಡ್ತೈತಿ. ಅದು ಕುತ್ಕೊತ ಬಂದಂಗೆ ತಾನಾಗಿ ಹೋಗ್ತೈತಿ, ಅದ್ರ ಒಳಗಡೆ ಹೋಗ್ತೈತಿ. ಆವಾಗ ಹಾಕಿ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣಿನ ಒಗ್ಗರಣೆ, ಕರಿಬೇವು, ಕೊತ್ತಂಬರಿ ಒಗ್ಗರಣೆ ಹಾಕಿ ಅದರಲ್ಲಿ ಅರಿಶಿನ ಪುಡಿ, ಮಸಾಲೆ ಪುಡಿ, ಉಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಆನಂತರ ಇದಕ್ಕೆ ಆ ತಿರುವಿಟ್ಟಂಥ ಮಿಕ್ಸಿಗೆ ಹಾಕಂಥ ಪೇಸ್ಟ್ನೊಳಗೆ ಅರಿಶಿನ ಪುಡಿ, ಮಸಾಲೆ ಪುಡಿ, ಉಪ್ಪು ಹಾಕಿ ಕಲಿಸಿ ಹೀರೆಕಾಯಿ ಕಲಿಸಿಡಬೇಕು. ಕಲಿಸಿಟ್ಟು ಆಮೇಲೆ ಒಗ್ಗರಣೆ ಒಳಗೆ ಇದನ್ನು ಹಾಕಿ ಚೆಂದಾಗಿ ಬೇಯು ಹಂಗೆ ಬಾಯಿ ಮುಚ್ಚಬೇಕು. ಈ ಥರ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಇದನ್ನು ಈ ಥರ ಬಾಯಿ ಮುಚ್ಚಿ ಬೇಯಿಸ್ಬಿಡ್ಬೇಕು. ಆವಾಗ ಹೀರೆಕಾಯಿ ಪಲ್ಯ ಎಣ್ಗಾಯಿ ರೆಡಿ ಆಯಿತು. ರೊಟ್ಟಿ, ಚಪಾತಿಗೆ, ರಸ ಇದ್ರೆ ಅನ್ನಕ್ಕೆ ಕಲಿಸ್ಕೊಂಡು ಉಣ್ಬೋದು. ಇದನ್ನು ರುಚಿ ಆಗ್ತೈತಿ. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಸಪೋರ್ಟ್ ಮಾಡಿ.